ಸೊ ಇಲ್ಲಿ ನನಗೆ ನಿಂತಿರೋ ಪ್ಲಾಟ್ಫಾರ್ಮ್ಗೆ ರಮೇಶ್ ರೆಡ್ಡಿ ಸರ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 6 ವರ್ಷ ಇವತ್ತಿಗೂ ಎಲ್ಲೇ ಊರಿಗೆ ಹೋದ್ರು ಪಡ್ಡೆ ಹುಲಿ ಅಂತ ನನ್ನ ಕರೀತಾರೆ. ಆ ಪಡ್ಡೆ ಹುಲಿಯನ್ನ ಪ್ಲಾಟ್ಫಾರ್ಮ್ ಹಾಕೊಟ್ಟಿದ್ದ ಪ್ರೊಡ್ಯೂಸರ್ ನಮ್ಮ ರಮೇಶ್ ರೆಡ್ಡಿ ಅವರು. ಬಹುಶಃ ನನ್ನ ತಂದೆ ನನ್ನ ಫಸ್ಟ್ ಸಿನಿಮಾ ಮಾಡಿದ್ರು ರಮೇಶ್ ಅಣ್ಣ ಅವರಷ್ಟು ದೊಡ್ಡದಾಗಿ ಆ ಸಿನಿಮಾ ಮಾಡಕ್ ಸಾಧ್ಯನೇ ಅಂತೀನಿ. ಅದು ನಮ್ಮ ತಂದೆಯವರು ಹೇಳ್ತಾರೆ, ನಿಮ್ಮ ಪ್ರೊಡ್ಯೂಸರ್ ಸೂಪರ್ ಅಂತ. ಸೊ ನನಗೆ ನಮ್ಮ ಸೂರಜ್ ಪ್ರೊಡಕ್ಷನ್ ನನ್ನ ಹೋಮ್ ಪ್ರೊಡಕ್ಷನ್ ಇದ್ದಂಗೆ. ಸೊ ಥ್ಯಾಂಕ್ ಯು, ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಟ್. ಜೊತೆಗೆ ವಿಷ್ಣು ಪ್ರಿಯಾಗ್ ಬಂದ್ರೆ ಪಡ್ಡೆ ಹುಲಿ ಆದ್ಮೇಲೆ ಎಲ್ಲರೂ ಒಂದಷ್ಟು ಜನ ಹೇಳಿದ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ಯಾಕಂದ್ರೆ ಅವಾಗ ಕನ್ನಡ ಇಂಡಸ್ಟ್ರಿ ಸ್ಟಾರ್ಟ್ ಆಗಿತ್ತು, ಕಂಟೆಂಟ್ ಓರಿಯೆಂಟೆಡ್ ಮಾಡಿ, ರೆಗ್ಯುಲರ್ ಕಮರ್ಷಿಯಲ್ ಬೇಡ ಅಂತ. ಸೊ ವಿ ಕೆ ಪ್ರಕಾಶ್ ಸರ್ನ ಮೀಟ್ ಮಾಡಿದೆ. ವಿ ಕೆ ಪ್ರಕಾಶ್ ಸರ್ ಸಿಕ್ಬಿಟ್ಟು ಒಂದ್ಸತಿ ಹೇಳಿದ್ರು, ಯು ಆರ್ ಡೂಯಿಂಗ್ ಕಮರ್ಷಿಯಲ್ ಮೂವೀಸ್ ಬಿಕಾಸ್ ಐ ಕಮ್ ಫ್ರಮ್ ಎ ಲ್ಯಾಂಡ್ ಆಫ್ ಮಲಯಾಳಂ ಸಿನಿಮಾ. ವಾಟ್ ಕೈಂಡ್ ಆಫ್ ಮೂವೀಸ್ ಆರ್ ಯು ಮೇಕಿಂಗ್ ಅಂದ್ರು. ವಾಟ್ ಕೈಂಡ್? ಚೆನ್ನಾಗಿದ್ದ ಜನ ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಏನು ಈ ಥರ ಹೇಳ್ತಾರೆ. ನಾನು ಅನ್ಕೊಂಡೆ, ಅರೆ ಯಾರೇ ನನಗೇನು ಹೇಳಿದ್ರು ನಾನು ಅದನ್ನು ನೆಗೆಟಿವ್ ಆಗಿ ತಗೊಳ್ಳಲ್ಲ. ಚೆನ್ನಾಗಿಲ್ಲ ಅಂದರೆ ಏನಕ್ಕೆ ಚೆನ್ನಾಗಿಲ್ಲ ಅಂತ ಕೇಳ್ತೀನಿ, ಬಿಕಾಸ್ ಐ ವುಡ್ ಲೈಕ್ ಟು ಲರ್ನ್, ಐ ವುಡ್ ಲೈಕ್ ಟು ಕರೆಕ್ಟ್ ಮೈ ಸೆಲ್ಫ್. ಹಿ ಸೆಡ್ ನೀನು ಮಾಡ್ತಾ ಇರೋದು ಆ್ಯಕ್ಟಿಂಗ್ ಅಲ್ಲ. ಓಕೆ ಸರ್, ನೀವು ಹೇಳಿ ಸರ್ ಏನು ಮಾಡಬೇಕು ಅಂತ ಹೇಳಿದೆ. ಸೊ ಅವರು ವಿಷ್ಣು ಪ್ರಿಯಾದ ಒಂದು ಕ್ಯಾರೆಕ್ಟರ್ ಹೇಳಿದ್ರು. ನಾನು ರಿಹರ್ಸಲ್ಸ್ ಮಾಡಲ್ಲ, ಇನ್ನು ಕ್ಯಾರೆಕ್ಟರ್ ಮಾತ್ರ ಅರ್ಥ ಮಾಡ್ಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿದೆ ನಾನು, ಪ್ರಿಯಾ ಅವರೆಲ್ಲ. ಸೊ ಅದಷ್ಟು ಪರ್ಫಾರ್ಮ್ ಮಾಡೋ ಮೇಲೆ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಅವರು 2 ಸತಿ ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರು. ತುಂಬ ಇಂಡಿಯಾಲಿ ಅದ್ಭುತವಾಗಿರೋ ಆಕ್ಟರ್ಸ್, ಅಂದರೆ ಕ್ರಿಟಿಕಲಿ ಗೆದ್ದಿರೋ ಆಕ್ಟರ್ಸ್ ಜೊತೆ ಕೆಲಸ ಮಾಡಿದಂಥ ಡೈರೆಕ್ಟರು. ಸೊ ಜೊತೆ ಮಾಡಿದಾಗ ಪರ್ಫಾರ್ಮೆನ್ಸ್ ಹಿಂಗೆ ಬೇಕು, ಇದೇ ಥರ ಬೇಕು ಅಂದಾಗ ಬರೀ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಒಂದು ಸಿನಿಮಾ ವಿಷ್ಣುಪ್ರಿಯ. ಅದನ್ನ ಒಂದು ಕಂಟೆಂಟ್ ಓರಿಯೆಂಟೆಡ್ ನೈಜ ಘಟನೆ ಅಂತ ನಮ್ಮ ನಿರ್ಮಾಪಕರು ಹೇಳಿದ್ರು, ಅದರಲ್ಲಿ ನನ್ನ ಕತೆ ತಂದಿರೋದು ಅಂತ. ಸೊ ಆ ಕತೆಗೆ ಒಂದು ಸಖತ್ ಇಂಟೆನ್ಸ್ ಲವ್ ಸ್ಟೋರಿನೇ ವಿಷ್ಣುಪ್ರಿಯ. ಜೊತೆಗೆ ಪ್ರಿಯಾವಾರಿ ಅವರು ಮೊದಲನೇದಾಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ವೆಲ್ಕಮ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರಿಯಾ. ಈ ಹುಡುಗಿಗೆ ಕನ್ನಡ ಗೊತ್ತಿರಲಿಲ್ಲ, ಬಟ್ ನನಗೆ ಆಕ್ಟರ್ಗೆ ಯಾವಾಗ ಬಂದಿರುತ್ತೆ, ಪ್ರಾಂಪ್ಟ್ ಮಾಡಿದ್ರೆ ಆಗಲ್ಲ. ಆಕ್ಟರ್ ಯಾವಾಗಲೂ ಡೈಲಾಗ್ ಕಲ್ತ್ಕೊಂಡ್ಬರ್ಬೇಕು. ನಾನು ಹಿಂಗೆ ಇವ್ರು ಕಲಿತಾರೆ ಅಂತ ಅನ್ಕೊಂಡೆ, ಬಟ್ ಐ ವಾಸ್ ರಿಯಲಿ ಅಮೇಸ್ಡ್ ಬೈ ಅವರ್ ವರ್ಕ್ ಎಥಿಕ್. ಯಾಕಂದ್ರೆ ಪ್ರತಿದಿನ ಕನ್ನಡ ಡೈಲಾಗ್ಸ್ನ ಇಂಗ್ಲೀಷಲ್ಲಿ ಬರ್ಕೊಂಡು ಹಿಂದಿನ ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದ ಹುಡುಗಿ. ಸೊ ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು ಆನ್ ದಟ್. ಜೊತೆಗೆ ನಮ್ಮ ಟೆಕ್ನಿಷಿಯನ್ ವಿನೋದ್ ಭಾರತಿ ಅವರು DOP ತುಂಬ ಅದ್ಭುತವಾಗಿ ತೋರಿಸಿದ್ರು. ಯಾಕಂದ್ರೆ ನನಗೆ ಫಸ್ಟ್ ವಿನೋದ್ ಭಾರತಿ ಅವರು ಅಂದಾಗ ನನಗೆ ಟೆನ್ಷನ್ ಇತ್ತು. ನಾನೊಬ್ಬ ಹೊಸ ಹುಡುಗಾರು ನನಗೆ ಟೆನ್ಷನ್ ಇತ್ತು. ಯೂಶಲಿ ಟೆನ್ಷನ್ ಇದ್ದೇ ಇರುತ್ತೆ ಆ್ಯಕ್ಟ್ರಿಗೆ, ಓಕೆನಾ ಅಂತ. ಸರ್ ನಿಮ್ಗೆ ನಾನು ಬೇರೆ ಥರ ತೋರಿಸ್ತೀನಿ ಅಂತ ಹೇಳಿದ್ರು. ನಾನು ನಿಜವಾಗೂ ಸಿನಿಮಾದಲ್ಲಿ ತುಂಬ ಮುದ್ದಾಗಿ ನನ್ನ ತೋರಿಸಿದ್ರು. ಥ್ಯಾಂಕ್ ಯು ವಿನೋದ್ ಸರ್. ಜೊತೆಗೆ ಗೋಪಿ ಸುಂದರ್ ಅವರು ಅದ್ಭುತವಾಗಿರೋ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ತುಂಬ 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 ಚೆನ್ನಾಗಿದೆ, BGM. ಸೊ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್. ಹಾಗೆ ಜೊತೆಗೆ ನನಗೆ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟು ಒಂದು ಸಿನಿಮಾ ಮಾಡಿದ್ದ ಪ್ರೊಡ್ಯೂಸರ್ ನಮ್ಮ ಅಪ್ಪ ಕೆ ಮಂಜು ಅವ್ರಿಗೆ ನಾನು ದೇವರೇ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಅಪ್ಪ ಆದ್ರೂ ಅವರು ಒಂದು ಸ್ವಲ್ಪ ಸಿನಿಮಾ ವಿಷಯಕ್ಕೆ ಬಂದರೆ ಇಬ್ಬರು ಕಮರ್ಷಿಯಲ್, ಅವ್ರಿಗೂ ಇಂಟ್ರೆಸ್ಟೆಡ್ ಇದ್ದರೆ ಮಾತ್ರ ಮಾಡ್ತಾರೆ. ಆಮೇಲೆ ವರ್ಕಿಂಗ್ ವಿತ್ ಕೆ ಮಂಜು ಸರ್, ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ, ಹಿ ಈಸ್ ನಾಟ್ ಎ ಸ್ಮಾಲ್ ಮ್ಯಾನ್, ಹಿ ಈಸ್ ಎ ಲೆಜೆಂಡ್. ದೇವರೇ ನಾನು ನಂಬ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲೆಲ್ಲ ಈಸಿಯಾಗಿ ತೊಗೊಬಿಡ್ತೀವಿ ನಾವು ಸಿನಿಮಾದಲ್ಲಿ, ಬಂತಪ್ಪ ಸಿಕ್ತಪ್ಪ ಅಂತ. ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆಗಿ ಬಂದಿದ್ದ ಮನುಷ್ಯ 48 ಸಿನಿಮಾ ಮಾಡಿ ಡಾಕ್ಟರೇಟ್ ತಗೋತಾರೆ, ಅದು ಸುಲಭ ಅಲ್ಲ. ಸೊ ಕಲಿಯೋದು ಎಷ್ಟೊಂದು ಸಿಗುತ್ತೆ. ಮುಂಚೆ ಅನ್ಕೋತಾರೆ ಏನಪ್ಪ ಬೈತಾರೆ ಇವರು ಅಂತ. ಯಾರ ಜೊತೆ ಕೆಲಸ ಮಾಡಿದ್ರು, ನಮ್ಮ ಬಾಸ್ ವಿಷ್ಣು ಸರ್ ಜೊತೆ ಮಾಡಿದ್ದಾರೆ, ಕಮಲ್ ಹಾಸನ್ ಅವ್ರ ಜೊತೆ ಮಾಡಿದ್ದಾರೆ, ಕನ್ನಡ ಇಂಡಸ್ಟ್ರಿ ತಂದಿದ್ದಾರೆ, ಮಮ್ಮೂಟಿ ಅವ್ರ ಜೊತೆ ಮಾಡಿದ್ದಾರೆ, AR ರೆಹಮಾನ್ ಕರ್ಕೊಂಡ್ ಬಂದಿದ್ದಾರೆ. ಹಿ ಇಸ್ ನಾಟ್ ಎ ಸ್ಮಾಲ್ ಪ್ರೊಡ್ಯೂಸರ್, ಹಿ ಇಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್. 2019 ಇನ್ನೂ ನಾಲ್ಕ ಇದೆ. ಒಂದ್ಸತಿ ಹಾರ್ಟ್ ಸರ್ಜರಿ ಆಗಾಮೇಲೆ ನಾವು ಹೇಳಿದೆ, ದಯವಿಟ್ಟು ಸಿನಿಮಾ ಸ್ವಲ್ಪ ಕಡಿಮೆ ಮಾಡಿ ಅಚೀವ್ ಮಾಡಿದ್ರೆ ಬಿಡಿ ಅಂತ. ಸೊ ಅವ್ರಿಗೊಂದು ಸಖತ್ ಸಿನಿಮಾ ಸೆನ್ಸಿಂದ ಒಂದು ಒಳ್ಳೆ ಕಥೆನ ಮಾಡಿಸಿದ್ರು. ಫಸ್ಟ್ ನಂಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದನ್ನ, ಬಟ್ ಇವತ್ತು ಸಿನಿಮಾ ನೋಡಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಬಂದಿರೋಂಥ ಸಿನಿಮಾ ಕತೆ ಕೊಡ್ಸೋದಕ್ಕೆ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.